ಮತ್ತೆ ಶುರುವಾಯಿತು ಎಚ್ಡಿಕೆ ವರ್ಸಸ್ ಡಿಕೆಶಿ ಮಾತಿನ ಯುದ್ಧ. ಕುಮಾರಸ್ವಾಮಿಗೆ ಏಕವಚನದಲ್ಲೇ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಅಭಿವೃದ್ಧಿ ಬಗ್ಗೆ ಚರ್ಚಿಸಲು ಯೋಗ್ಯತೆ ಇದೆಯಾ ಎಂದಿದ್ದ ಎಚ್ಡಿಕೆಗೆ ಡಿಕೆಶಿ ಈಗ ಕೌಂಟರ್ ಕೊಟ್ಟಿದ್ದಾರೆ. ಜನಕ್ಕೆ ಏನಾದ್ರೂ ಒಳ್ಳೇದು ಮಾಡಿದ್ದೀನಿ ಅಂದ್ರೆ ಬಂದು ಹೇಳಪ್ಪ, ಪಬ್ಲಿಕ್ ಮುಂದೆ ಉತ್ತರ ಕೊಡು. ನೀನು ಹಿಟ್ ಅಂಡ್ ರನ್ ಮಾಡೋದಲ್ಲ, ನೀನು ದೊಡ್ಡ ದೊಡ್ಡ ಸ್ಥಾನಕ್ಕೆ ಬಂದಿದ್ದೆ ತಾನೆ ಅಂತ ಡಿಕೆಶಿ ತಿವಿದಿದ್ದಾರೆ. ಯಾವಾಗಲೂ ಬೇರೆಯವರಿಗೆ ಬ್ಲಾಕ್ ಮೇಲ್ ಮಾಡೋದಲ್ಲ, ಕಲಾಪದಲ್ಲಿ ಅದೇನೋ ತೆಗಿತೇನೆ ಅಂದ್ರಿ, ಪ್ಲೀಸ್ ಬನ್ನಿ. ಇದಕ್ಕೆಲ್ಲ ಡಿಕೆಶಿ ಹೆದ್ರೋ ಮಗ ಅಲ್ಲ ಅಂತ ಡಿಸಿಎಂ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ಹುಳುಕು ಇದ್ರೆ ತೆಗಿ ಅಂತ ನಿಂದು ತೆಗಿತೀನಿ ಅಂದಿದ್ದಾರೆ. ಮತ್ತೆ ಶುರುವಾಯಿತು ಎಚ್ಡಿಕೆ ವರ್ಸಸ್ ಡಿಕೆಶಿ ಮಾತಿನ ಯುದ್ಧ. ಬರುತ್ತೆ, ತಲೆ ಹಾಕಿ ಇಡಿಸ್ಕೊತೀರಿ. ನೋಡೋಣ ಬನ್ನಿ. ಕುಮಾರಸ್ವಾಮಿ ಇದ್ದಿದ್ದು 14 ತಿಂಗಳು ಒಂದು ಬಾರಿ, 20 ತಿಂಗಳು ಒಂದು ಬಾರಿ. ನಿಮ್ಮ ಯೋಗ್ಯತೆಗೆ 50 ವರ್ಷ ಈ ರಾಜ್ಯ ಆಳಿದ್ರಲ್ಲ ಕಾಂಗ್ರೆಸ್ನವರು, ಎಷ್ಟು ಸಬ್ಸ್ಟೇಷನ್ಗಳನ್ನು ಮಾಡಿದ್ರಿ ನೀವು? ನಾನು ಮುಖ್ಯಮಂತ್ರಿ ಆಗೋವರೆಗೆ ಎಷ್ಟು ಸ್ಕೂಲ್ಗಳು ಮಾಡಿದ್ರಿ, ಫಸ್ಟ್ ಗ್ರೇಡ್ ಕಾಲೇಜ್ಗಳನ್ನ 50 ವರ್ಷದಲ್ಲಿ? ನಾನು 18 ತಿಂಗಳಲ್ಲಿ ಎಷ್ಟು ಹೈಸ್ಕೂಲು, ಎಷ್ಟು ಸಬ್ಸ್ಟೇಷನ್ನು, ಏನೇನು ಮಾಡಿದ್ದೀವಿ ತೆಗೀರಿ. ಈಗ ಎಂಥದ್ದು 5 ಮೇಯರ್ ಮಾಡ್ತಾರಂತೆ. ಈಗ ಬೆಂಗಳೂರು ಉದ್ಧಾರ ಮಾಡೋಕ್ಕಾಗಲ್ಲ, ಆನೆಕಲ್ನೂ ಸೇರಿಸ್ತಾರಂತೆ. ಇನ್ಯಾವುದು ದುಡ್ಡಿಲ್ಲ ನಿಮ್ಮ ಯೋಗ್ಯತೆಗೆ, ಅವು ಸೇರಿಸ್ಕೊಂಡು ಏನು ಮಾಡ್ತೀರಿ? ಈಗ ಅದಕ್ಕೆ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿಲ್ವ, ಅದೇನೋ 1,02,000 ಕೋಟಿ ಬೆಂಗಳೂರು ನಗರಕ್ಕೆ ಕೊಡ್ತಾವ್ರಂತೆ. ಅವ್ರು ಕೊಟ್ಟರು ಬೆಂಗಳೂರು ನಗರ ಉದ್ಧಾರ ಮಾಡೋದು. ಅದೆಲ್ಲ ಈಗ ಬೇಡ, ಬನ್ನಿ 2 ವರ್ಷ ಆದಮೇಲೆ ಮಾತಾಡೋಣ. ಇದು ಚರ್ಚೆ, ವಾದ ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನು ಏನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂದರೆ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್. ಜನ ನಿನಗೆ ಓಟ್ ಕೊಟ್ಟಿದ್ದಾರೆ ತಾನೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದೆ ತಾನೆ. ಕಮ್ ಲೆಟ್ ಅಸ್ ಫೇಸ್, ಪಬ್ಲಿಕ್ ಮುಂದೆ ಉತ್ತರ ಕೊಡು. ನೀನು ಬರೀ ಹಿಟ್ ಆ್ಯಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಆ್ಯಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನೆನಪಿದೆಯಾ? ಸೊ ವಿಲ್ ಫೇಸ್, ಕಮಾನ್. ಪಬ್ಲಿಕ್ ಅದೇನು ಮಾಡಿದ್ಯಾ ನೀವು ಹೇಳು, ನಾವು ಹೇಳಿದ್ದೀವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗೆಯೋಣ, ನಾನೇನು ಮಾಡಿದ್ದೀನಿ ತೆಗೆಯೋಣ, ನೀನೇನು ಮಾಡಿದ್ಯಾ ಮಾತಾಡೋಣ. ತೆಗಿಲಿ, ಬಿಚ್ಚಲಿ ರೀ. ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೇನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ? ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ, ಬಿಚ್ಚಲಿ. ಇದಕ್ಕೆಲ್ಲ ಡಿ.ಕೆ. ಶಿವಕುಮಾರ್ ಎದುರೋ ಮಗ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.